ಎಪಿಸೋಡ್ 3ರ ಶುರುವಿನಲ್ಲಿ ಬೆಕ್ಚಿಯೋನ ತೋರಿಸಲಾಗುತ್ತೆ. ಅವಳು ಒಬ್ಳು ಹುಡುಗಿಗೆ ಒಂದು ಸ್ಪಿರಿಟ್ ನ ಕತೆ ಹೇಳ್ತಿರ್ತಾಳೆ. ಆ ಹುಡುಗಿ ಹೆಸರು ಬೆಂಜೋಲ್ ಆಗಿತ್ತು. ಅವಳು ಹೇಳ್ತಾಳೆ, ತುಂಬಾನೇ ಸಮಯದಿಂದ ವೀಕ್ ಮತ್ತು ಶಕ್ತಿ ಇರದ ಮಹಿಳೆಯ ಸಹಾಯಕ್ಕೆ ಯಾರು ಕೂಡ ಇರ್ತಿರ್ಲಿಲ್ಲ. ಅವರು ಆಗ ಬೆಂಜೋಲ್ ಸ್ಪಿರಿಟ್ ಹತ್ರ ಹೋಗಿ ಪ್ರೇ ಮಾಡ್ತಿದ್ರು. ಅವರ ನಂಬಿಕೆ ಆಗಿತ್ತು, ಒಂದು ವೇಳೆ ಅವರ ಯಾವ್ದಾದ್ರು ಒಳ್ಳೆ ವಿಷಯ ಬೆಂಜೋಲ್ ಸ್ಪಿರಿಟ್ ಹತ್ರ ಇಟ್ಟು ಪ್ರೇ ಮಾಡಿದ್ರೆ, ಅವರ ಕತೆ ಹೇಳಿದ್ರೆ ಬೆಂಜೋಲ್ ಡಿವೈನ್ ಸ್ಪಿರಿಟ್ ಅವರಿಗೆ ಸಹಾಯ ಮಾಡ್ತಿತ್ತು. ಆದ್ರೆ ಇದರ ಬದಲಿಗೆ ಅವ್ರು ಏನಾದ್ರೂ ಬೆಲೆ ತೆರಬೇಕಾಗ್ತಿತ್ತು. ಶ್ರೀಮಂತ ಮತ್ತು ಬಡವರಾದ್ರೂ ಅದರಲ್ಲಿ ಏನು ವ್ಯತ್ಯಾಸ ಇರ್ತಿರ್ಲಿಲ್ಲ. ಪ್ರತಿಯೊಬ್ರು ತಮಗಿರುವ ಶಕ್ತಿಯಂತೆ ಸಾಮರ್ಥ್ಯದಂತೆ ಬೆಲೆ ತೆರಬೇಕಾಗ್ತಿತ್ತು. ಶ್ರೀಮಂತನಾದ್ರೂ ಅವನು ಕಡಿಮೆ ಬೆಲೆ ತೆರದೆ ಸರಿಯಾದ ಬೆಲೆ ತೆರಬೇಕಾಗ್ತಿತ್ತು. ಹುಡುಗಿ ಕೇಳ್ತಾಳೆ, ಬೆಂಜೋಲ್ ಈಗಲೂ ಇರ್ತಾಳಾ? ಬೆಚ್ಚು ಹೇಳ್ತಾರೆ, ಒಂದು ವೇಳೆ ನೀನು ನಂಬಿದ್ರೆ ಇರ್ತಾರೆ, ಇಲ್ದಿದ್ರೆ ಇಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ಮಿನೋನ ನೋಡ್ತೇವೆ. ಇವತ್ತು ಅವಳು ಕೆಲಸಕ್ಕೆ ಹೋಗಲು ಮೊದಲ ದಿನ ಆಗಿತ್ತು. ಅವಳು ಜಾಂಗ್ಗೆ ಹೇಳ್ತಾಳೆ, ಬಾಡಿ ಗಾರ್ಡ್ ನ ಅವಳಿಗಾಗಿ ಹೈರ್ ಮಾಡಿದಾಳೆ, ಅವನು ಅಲ್ಲೇ ಇರ್ತಾನೆ, ಅವನಿರಲು ವ್ಯವಸ್ಥೆ ಮಾಡಿ. ಮಿಸ್ಟರ್ ಜಾಂಗ್ಗೆ ಇದು ಸರಿಯಾಗಿ ಕಾಣಿಸಲ್ಲ. ಅವರು ಹೇಳ್ತಾರೆ, ನೀನ್ ನನ್ನ ಹತ್ರ ಇದರ ಬಗ್ಗೆ ಮಾತಾಡ್ಬೇಕಾಗ್ತಿತ್ತು, ಯಾರ ಮೇಲೆ ಆದ್ರೂ ಅಷ್ಟು ಸುಲಭದಲ್ಲಿ ನಂಬಿಕೆ ಇಡಬಾರ್ದು. ಅವರ ಮಾತಿಗೆ ಮೀನೋ ಹೇಳ್ತಾಳೆ, ಈಗ ಅವಳಿಗೆ ಎಲ್ಲರಿಗಿಂತ ಹೆಚ್ಚು ನಂಬಿಕೆ ಆತನ ಮೇಲೆ ಇದೆ. ಬಳಿಕ ಮೀನೋ ವಾನ್ ನ ಜಾನ್ ಗೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಮಿಸ್ಟರ್ ಜಾಂಗ್ ವಾನ್ ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ, ಯಾಕಂದ್ರೆ ಮೊದ್ಲು ಕೂಡ ಅವರು ಅವನನ್ನು ನೋಡಿದ್ರು. ವಾನ್ ಮತ್ತು ಮೀನೋ ಸ್ಕೂಲ್ ಗೆ ಹೊರಡ್ತಾರೆ. ಸ್ಕೂಲ್ ಹೋಗಲು ಮೀನೋ ವಾನ್ ಗೆ ಡ್ರೈವ್ ಮಾಡಲು ಹೇಳ್ತಾಳೆ. ಅವನು ಮೊದಲೇ ಕಾರಲ್ಲಿ ಕುಳಿತಿದ್ದ, ಆದ್ರೆ ಅವನು ಅವಳನ್ನು ಇಗ್ನೋರ್ ಮಾಡಿ ಸೀಟ್ ಬೆಲ್ಟ್ ಹಾಕಿ ಡೋರ್ ಕ್ಲೋಸ್ ಮಾಡ್ತಾನೆ. ಅಸಲಿಗೆ ಅವನಿಗೆ ಡ್ರೈವಿಂಗ್ ಬರ್ತಾನೆ ಇರ್ಲಿಲ್ಲ. ದಾರಿಯಲ್ಲಿ ಮೀನು ತುಂಬಾನೇ ಪ್ರಶ್ನೆ ಕೇಳ್ತಾಳೆ. ಅವಳು ಕೇಳ್ತಾಳೆ, ನೀನು ಯಾರು? ನಿನ್ನ ಹತ್ರ ಸೂಪರ್ ಪವರ್ಸ್ ಇದೆಯಾ? ನೀನು ಸೂಪರ್ ಮ್ಯಾನ್ ತರಾನೇ ಹಾರ್ತಿ? ವಾನ್ ಯಾವುದೇ ಉತ್ತರ ಕೊಡೋಲ್ಲ. ಸ್ಕೂಲ್ ತಲುಪಿದಾಗ ಮೀನೋ ಪ್ರಿನ್ಸಿಪಾಲ್ ಗೆ ಕೂಡ ಹೇಳ್ತಾಳೆ, ವಾನ್ ಅವಳ ಬಾಡಿ ಗಾರ್ಡ್, ಇನ್ನು ಮುಂದೆ ಅವಳ ಒಟ್ಟಿಗೆ ಇರ್ತಾನೆ. ಇದರ ನಂತರ ಮೀನೋ ವಾನ್ ನ ಒಂದು ರೂಮ್ ನಲ್ಲಿ ಬಿಟ್ಟು ವೇಟ್ ಮಾಡಲು ಹೇಳ್ತಾಳೆ ಮತ್ತು ಹೇಳ್ತಾಳೆ, ಯಾರಾದ್ರೂ ಬಂದ್ರೆ ಮಾತಾಡ್ಬೇಡ, ನಾನು ಹೇಳೋ ತನಕ ನೀನು ಎಲ್ಲಿಗೆ ಹೋಗ್ಬಾರ್ದು. ವಾನ್ ಹೇಳ್ತಾನೆ, ನೀನ್ ನಂಗೆ ಆರ್ಡರ್ ಕೊಡ್ಬೇಡ, ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲಿಗೂ ಹೋಗ್ಬೇಡ. ಮೀನೋ ಹೇಳ್ತಾಳೆ, ನಾನು ನಿನ್ನ ಹೈರ್ ಮಾಡಿದ್ದೇನೆ, ಯಾಕಂದ್ರೆ ನಾನು ಒಂದು ನಾರ್ಮಲ್ ಲೈಫ್ ಜೀವಿಸಲು ಬಯಸ್ತೇನೆ, ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೇನೆ, ನೀನು ಜಸ್ಟ್ ನನ್ನ ಫಾಲೋ ಮಾಡ್ಬೇಕು. ವಾನ್ ಹೇಳ್ತಾನೆ, ಏನು ಮನ್ಸಲ್ಲಿ ಬರುತ್ತೋ ಅದನ್ನು ಮಾಡು, ಸಾಯಲು ಮನ್ಸಾದ್ರೂ ಅದನ್ನು ಮಾಡು. ಮೀನೋ ಈಗ ಕ್ಲಾಸಿಗೆ ಹೋಗಿ ಅಟೆಂಡೆನ್ಸ್ ತಗೊಳ್ಳಲು ಶುರು ಮಾಡ್ತಾಳೆ. ಯಾವುದೇ ಸ್ಟೂಡೆಂಟ್ ಅವಳನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವಳ ಹತ್ರ ಪರ್ಸನಲ್ ಕ್ವಶನ್ ಕೇಳ್ತಿದ್ರು. ಮೀನೋ ಹೇಗೋ ಎಲ್ಲರನ್ನು ಹ್ಯಾಂಡಲ್ ಮಾಡ್ತಾಳೆ. ಸೆರೋನ್ ಹೆಸರು ಕರೆಯುವಾಗ ಅವಳು ಅಬ್ಸೆಂಟ್ ಆಗಿದ್ಲು. ಅಟೆಂಡೆನ್ಸ್ ನಡುವೆ ಒಬ್ಳು ಹುಡುಗಿ ಎದ್ದು ಹೋಗಲು ಆರಂಭಿಸ್ತಾಳೆ. ಇವಳು ಬೇರೆ ಯಾರು ಆಗಿರದೆ ಬೆಚ್ಚೋ ಜೊತೆ ಇರ್ತಿದ್ದ ಹುಡುಗಿ. ಅವಳ ಹೆಸರು ಬುಯೋಜಿ ಆಗಿತ್ತು. ಮೀನೋ ಅವಳನ್ನು ತಡೆಯಲು ಪ್ರಯತ್ನ ಮಾಡ್ತಾಳೆ. ಆ ಹುಡುಗಿ ಹೇಳ್ತಾಳೆ, ಅವಳು ಕ್ಲಾಸ್ ಸ್ಕಿಪ್ ಮಾಡ್ತಿದ್ದಾಳೆ, ಅಷ್ಟು ಹೇಳಿ ಇಲ್ಲಿಂದ ಹೋಗಿ ಬಿಡ್ತಾಳೆ. ಬುಯೋಜಿ ತನ್ನ ಒಬ್ಬ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಅವಳು ತುಂಬಾನೇ ದಿನದಿಂದ ಸ್ಕೂಲ್ಗೆ ಬರ್ತಿರ್ಲಿಲ್ಲ. ಬುಯೋಜಿ ನೋಡ್ತಾಳೆ, ಅವಳ ಫ್ರೆಂಡ್ ತುಂಬಾನೇ ಹೆದರಿದ್ಲು. ಅವಳು ಅಳ್ತಿದ್ಲು. ಅವಳ ಮುಖ ಕೈಗೆ ಗಾಯದ ಗುರುತಾಗಿದ್ವು. ಅಸಲಿಗೆ ಅವಳ ಬಾಯ್ ಫ್ರೆಂಡ್ ಅವಳ ಸ್ಥಿತಿ ಹಾಗೆ ಮಾಡಿದ್ದ. ಬುಯೋಜಿ ಸೆರೋನ್ಗೆ ಆ ಹುಡುಗನ ಜೊತೆ ಬ್ರೇಕಪ್ ಮಾಡಿಕೊಳ್ಳಲು ಹೇಳ್ತಾಳೆ. ನಾನು ಅವನ ಜೊತೆ ಬ್ರೇಕಪ್ ಮಾಡಲು ಟ್ರೈ ಮಾಡಿದೆ ಅಂತ ಸೆರೋನ್ ಹೇಳ್ತಾಳೆ. ನಂತರ ನಾವು ಕೆಲವು ಸಮಯದ ಮೊದಲು ಸೀನ್ ನೋಡ್ತೇವೆ. ಆಗ ಸೆರೋನ್ ತನ್ನ ಬಾಯ್ ಫ್ರೆಂಡ್ ಜೊತೆ ಒಂದು ಪ್ಲೇಸ್ ನಲ್ಲಿದ್ಲು. ತನ್ನ ಫೋನ್ ಅಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿದ್ಲು. ಇಲ್ಲಿ ಅವಳು ಅವನ ಹತ್ರ ಉಲ್ಜಿಯಂಗ್ ರೀ ಕೆಫೆ ಬಗ್ಗೆ ಹೇಳ್ತಾಳೆ. ಉಲ್ಜಿಯಂಗ್ ಕೆಫೆಯಲ್ಲಿ ಆತ ಒಬ್ಬನಿಗೆ ಅವಳ ಕಾಲು ನೋಡಿದ್ದಕ್ಕೆ ಹೊಡೆದಿದ್ದ ಅಂತಾನೆ. ಅವರ ಮಾತಲ್ಲಿ ಅನಿಸುತ್ತೆ ಆ ಹುಡುಗ ಸೆರೋನ್ಗೆ ಹಲವು ಸಲ ಹೊಡೆದಿದ್ದ ಮತ್ತು ಅವನಿಗೆ ಇದಕ್ಕಾಗಿ ಯಾವುದೇ ದುಃಖ ಅಥವಾ ಬೇಜಾರು ಕೂಡ ಇರಲಿಲ್ಲ. ಆ ಹುಡುಗನಿಗೆ ಅರ್ಥವಾಗುತ್ತೆ ಸೆರೋನ್ ಎಲ್ಲವನ್ನೂ ರೆಕಾರ್ಡ್ ಮಾಡಿದ್ದಾಳೆ ಅಂತ. ಆ ಹುಡುಗ ಡೋರ್ ಲಾಕ್ ಮಾಡ್ತಾನೆ. ಅವಳನ್ನು ಮೈಕ್ ನಿಂದ ಹೊಡೆಯಲು ಕೈ ಮೇಲೆ ಮಾಡ್ತಾನೆ. ಸೆರೋನ್ ಆ ಇನ್ಸಿಡೆಂಟ್ ನೆನಪು ಮಾಡ್ಕೊಂಡು ಹೆದರಿ ಬಿಡ್ತಾಳೆ. ಬುಯೋಜಿ ಹೇಳ್ತಾಳೆ, ಪರವಾಗಿಲ್ಲ, ರೆಕಾರ್ಡಿಂಗ್ ಇಲ್ದಿದ್ರೆ ಅವನು ಏನಾದ್ರೂ ಮೆಸೇಜ್ ಅಥವಾ ಏನೇನಾದ್ರೂ ನಿನ್ಗೆ ಕಳ್ಸಿರಬಹುದು. ಸೆರೋನ್ ಹೇಳ್ತಾಳೆ, ಅವಳ ಹತ್ರ ಏನೂ ಇಲ್ಲ. ಆಗ ಸೆರೋನ್ ನ ಫೋನ್ ರಿಂಗ್ ಆಗುತ್ತೆ. ಆ ಹುಡುಗ ಅವಳ ಇಂಟಿಮೇಟ್ ಬೇಡವಾದ ಫೋಟೋ ಕಳ್ಸಿದ್ದ ಬ್ಲಾಕ್ ಮೇಲ್ ಮಾಡಲು. ಬುಯೋಜಿ ಹೇಳ್ತಾಳೆ, ನೀನು ಸುಮ್ನೆ ಇರಬಾರ್ದು, ಯಾರಿಗಾದ್ರೂ ನೀನು ಇದನ್ನು ಹೇಳಲೇಬೇಕು, ನಿನ್ನ ಪೇರೆಂಟ್ಸ್ ಅಥವಾ ಪೊಲೀಸ್ ಯಾರಿಗಾದ್ರೂ. ಸೆರೋನ್ ಮಾತ್ರ ನಿರಾಕರಿಸ್ತಾಳೆ. ಅವನಿಗೆ ಗೊತ್ತಾದ್ರೆ ಅವನು ನನ್ನ ಕೊಲ್ತಾನೆ ಅಥವಾ ಆ ಫೋಟೋಗಳನ್ನು ಲೀಕ್ ಮಾಡ್ತಾನೆ, ಇದರ ಬದಲು ನಾನು ಸ್ವತಃ ಸಾಯ್ತೇನೆ. ಬುಯೋಜಿ ಅವಳಿಗೆ ಸಮಜಾಯಿಸಲು ಪ್ರಯತ್ನ ಮಾಡ್ತಾಳೆ. ಆದ್ರೂ ಸೆರೋನ್ ಯಾವುದೇ ಮಾತನ್ನು ಕೇಳುವುದಿಲ್ಲ. ಅವಳು ತುಂಬಾನೇ ಹೆದರಿದ್ಲು. ಸೆರೋನ್ಗೆ ಆ ಹುಡುಗನ ಕಾಲ್ ಬರುತ್ತೆ. ಅವನ ಹೆಸರು ಯಂಗ್ ಜುನ್. ಅವನು ಕೇಳ್ತಾನೆ, ಯಾರಾದ್ರೂ ನಿನ್ ಜೊತೆ ಇದ್ದಾರಾ? ಆ ಹುಡುಗ ಅವಳ ಮನೆ ಹೊರಗಿನಿಂದಲೇ ಕಾಲ್ ಮಾಡ್ತಿದ್ದ. ಸೆರೋನ್ ಬುಯೋಜಿಗೆ ಹೋಗಲು ಹೇಳ್ತಾಳೆ. ಅವಳು ಹೋಗಲೇ ಇದ್ದಾಗ ಸ್ವತಃ ಅವಳೇ ಬುಯೋಜಿನ ರೂಮ್ ನಿಂದ ಹೊರಗೆ ಹಾಕಿ ಡೋರ್ ಲಾಕ್ ಮಾಡ್ತಾಳೆ ಮತ್ತು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಈಗ ಬುಯೋಜಿ ಮೀನೋನ ಭೇಟಿಯಾಗಲು ಹೋಗ್ತಾಳೆ. ಸೆರೋನ್ ಬಾಯ್ ಫ್ರೆಂಡ್ ಬಗ್ಗೆ ಹೇಳ್ತಾಳೆ. ಅವಳ ಬಾಯ್ ಫ್ರೆಂಡ್ ಅವನನ್ನು ಹಿಂಬಾಲಿಸ್ತಾನೆ, ಹಾಗೆ ಅಬ್ಯೂಸ್ ಕೂಡ ಮಾಡ್ತಾನೆ. ಅವಳ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ, ಹೀಗಾಗಿ ಅವರು ಪೊಲೀಸ್ ಹತ್ರ ಹೋಗಲು ಆಗಲ್ಲ. ಬುಯೋಜಿಗೆ ಅನಿಸುತ್ತೆ ಮೀನೋ ದೇಹಾನ್ ಗ್ರೂಪ್ ಓನರ್ ನ ಮಗಳು, ಅವಳು ಹಣ ಮತ್ತು ಪವರ್ ನಿಂದ ಹುಡುಗನ ಹ್ಯಾಂಡಲ್ ಮಾಡಬಹುದು. ಮೀನೋ ಹೇಳ್ತಾಳೆ, ನಾನು ಅಂತಹ ಯಾವುದೇ ಹೆಲ್ಪ್ ಮಾಡಲು ಸಾಧ್ಯ ಇಲ್ಲ ಮತ್ತು ಅವಳಿಗೆ ಪೊಲೀಸ್ ಹತ್ರ ಹೋಗಲು ಹೇಳ್ತಾಳೆ. ಇನ್ನೊಂದೆಡೆ ಜಾಂಗ್ ಬೆಕ್ಚೋನ ಮೀಟ್ ಆಗಲು ಹೋಗಿದ್ದ. ಅವನು ಹೇಳ್ತಾನೆ, ಏನು ನಿಮ್ಗೆ ನಾನು ನೆನಪಿದ್ನ?
ಬೆಗ್ಜೋಗಿ ನೆನಪು ಬರುತ್ತೆ. ಜಾಂಗ್ ಒಬ್ಬ ಪ್ರೇಸ್ಟ್ ಅಂದ್ರೆ ಪಾದ್ರಿ ಆಗಿದ್ದ. ಹಲವು ವರ್ಷ ಹಿಂದೆ ಈ ಐಲ್ಯಾಂಡ್ ಗೆ ಬಂದಿದ್ದ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಜಾಂಗ್ ಜೆಜು ಐಲ್ಯಾಂಡ್ ಗೆ ಮೊದಲು ಬಂದ ಸಮಯ ಪ್ರೇಸ್ಟ್ ಆಗಿದ್ದ. ಅವನ ಒಬ್ಬ ಕಲೀಗ್ ಒಬ್ಬ ಡೆಮೋನ್ ಆಗಿ ಬಿಟ್ಟಿದ್ದ. ಹಾಗೆ ಜಾಂಗ್ ನ ಕೊಲ್ಲುವನಿದ್ದ. ಆ ಸಂದರ್ಭದಲ್ಲಿ ವಾನ್ ಆ ಕಲೀಗ್ ನ ಕೊಂದು ಜಾಂಗ್ ನ ಜೀವ ಉಳಿಸಿದ್ದ. ವಾನ್ ಇದನ್ನು ಕೂಡ ಹೇಳಿದ್ದ, ಮನುಷ್ಯರು ಲಸ್ಟ್ ಡಿಮೋನ್ ನ ಕೊಲ್ಲಲು ಸಾಧ್ಯವಿಲ್ಲ. ಒಂದು ವೇಳೆ ನೀನು ಜೀವಂತ ಇರಲು ಬಯಸೋದಾದ್ರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಐಲ್ಯಾಂಡ್ ನಿಂದ ಹೊರಟು ಹೋಗು. ಜಾಂಗ್ ವಾನ್ ಗೆ ಹೆದರ್ತಿದ್ದ, ಯಾಕಂದ್ರೆ ವಾನ್ ಪೂರ್ತಿಯಾಗಿ ಮನುಷ್ಯನಾಗಿರ್ಲಿಲ್ಲ. ಅವನು ಈಗ ಬೆಗ್ಜೋಗೆ ಹೇಳ್ತಾನೆ, ನನಗೆ ಭಯವಿದೆ, ವಾನ್ ಮತ್ತೆ ಎಲ್ಲಿಯಾದ್ರೂ ಸೇವಿಯರ್ ನ ಕೊಲ್ಲಬಹುದು ಅಂತ. ಬೆಗ್ಜೋ ಹೇಳ್ತಾಳೆ, ಕೇವಲ ವಾನ್ ಮಾತ್ರ ಅವಳನ್ನು ಉಳಿಸಬಹುದು. ಒಂದು ವೇಳೆ ಅವನು ಇರದೇ ಇದ್ದಿದ್ರೆ ಅವಳು ಇಷ್ಟೊತ್ತಿಗೆ ಸಾಯ್ತಿದ್ಲು. ಬೆಗ್ಜೋ ಜಾಂಗ್ ಗೆ ಸಮಜಾಯಿಸ್ತಾಳೆ, ಅವನು ವಾನ್ ಮೇಲೆ ಭರವಸೆ ಇಡಬೇಕು. ಅತ್ತ ಮೀನೋ ವಾನ್ ಗೆ ಹಲವಾರು ಗಿಫ್ಟ್ ಮತ್ತು ಹೆಚ್ಚು ಹಣ ಕೊಡ್ತಾಳೆ. ಇನ್ನು ಮುಂದೆ ಎಲ್ಲಿಗಾದ್ರೂ ಹೋಗುವುದಾದ್ರೆ ನನ್ನ ಪರ್ಮಿಷನ್ ತಗೊಂಡೇ ಹೋಗುವಂತಾಳೆ. ವಾನ್ ಶಾಕ್ ನಲ್ಲಿ ಅವಳನ್ನೇ ನೋಡ್ತಾನೆ. ಆದ್ರೆ ಮೀನೋ ಮನ್ಸಲ್ಲೇ ತುಂಬಾನೇ ಖುಷಿಯಾಗಿರ್ತಾಳೆ. ಮತ್ತೆ ಹೇಳ್ತಾಳೆ, ಹಣದಿಂದ ಯಾರನ್ನು ಸಹ ಕಂಟ್ರೋಲ್ ಮಾಡಬಹುದು. ಜಾಂಗ್ ಈಗ ವಾನ್ ಗೆ ಅವನ ರೂಮ್ ತೋರಿಸಲು ಹೋಗ್ತಾನೆ. ವಾನ್ಗೂ ಸಹ ಅವನು ನೆನಪಿದ್ದ. ವಾನ್ ಈಗ ಹೇಳ್ತಾನೆ, ಹಿಂದಿನ ಸಲ ನಾನು ನಿಂಗೆ ಹೇಳಿದ್ದೆ ಇಲ್ಲಿಗೆ ವಾಪಸ್ ಬರ್ಬೇಡ, ಆದ್ರೆ ನೀನು ಮತ್ತೆ ಬಂದಿದ್ಯಾ. ಜಾಂಗ್ ಹೇಳ್ತಾನೆ, ನಾನು ಬೆಗ್ಜೋನ ಭೇಟಿಯಾಗಿದ್ದೆ. ನಾನು ಡಿಸೈಡ್ ಮಾಡಿದ್ದೇನೆ ನಿನ್ನ ಮೇಲೆ ಭರವಸೆ ಇಡಲು. ಮೀನೋನ ಚೆನ್ನಾಗಿ ನೋಡ್ಕೋ ಅಂತಾನೆ. ವಾನ್ ಅಲ್ಲಿಂದ ಹೊರಗೆ ಹೋಗ್ತಾನೆ. ಮತ್ತೊಂದು ಕಡೆ ಸೆರೋನ್ ತುಂಬಾನೇ ಚಿಂತೆಯಲ್ಲಿದ್ಲು. ತನ್ನ ಜೀವ ತೆಗೆದುಕೊಳ್ಳಲು ಯೋಚನೆ ಮಾಡ್ತಿದ್ಲು. ಧೈರ್ಯ ಸಾಲದೆ ಅಳಲಾರಂಭಿಸ್ತಾಳೆ. ಅವಳಿಗೆ ಬುಯೋಜಿ ಹೇಳಿದ ಮಾತು ನೆನಪಾಗುತ್ತೆ. ಅವಳು ಬೆಂಜೋಲ್ ಬಗ್ಗೆ ಹೇಳಿದ್ಲು. ಇದನ್ನು ಕೂಡ ಹೇಳಿದ್ಲು, ಅವರು ಕಾಡಿನ ಒಂದು ಮರದಲ್ಲಿ ಇರ್ತಾರಂತ. ಸೆರೋನ್ ಕಾಡಿಗೆ ಹೋಗಿ ಅದೇ ಮರದ ಹತ್ರ ಹೋಗ್ತಾಳೆ. ಅವಳು ಕೆಲವು ಹಣ್ಣು ತಗೊಂಡು ಹೋಗಿದ್ಲು. ಅವುಗಳನ್ನು ಅಲ್ಲಿ ಇಟ್ಟು ಕ್ಯಾಂಡಲ್ ಬೆಳಗಿಸ್ತಾಳೆ. ಬುಯೋಜಿ ಹೇಳಿದ್ದ ಪ್ರೇಯರ್ ಮಾಡ್ತಾಳೆ. ಬೆಂಜೋಲ್ ನ ಸಹಾಯಕ್ಕಾಗಿ ಕರೀತಾಳೆ. ಆಗ ಅಚಾನಕ್ ಆಗಿ ಕ್ಯಾಂಡಲ್ ಆರಿ ಹೋಗುತ್ತೆ. ಅದೇ ಕ್ಷಣ ಬೆಗ್ಜೋ ಮತ್ತು ವಾನ್ಗೆ ಏನೋ ಆದಂತೆ ಫೀಲ್ ಆಗುತ್ತೆ. ಇತ್ತ ಮೀನೋ ತನ್ನ ಮನೆ ಹೊರಗೆ ವರ್ಕೌಟ್ ಮಾಡ್ತಿದ್ಲು. ಅವಳಿಗೆ ಈಗ ಅನ್ಸುತ್ತೆ ಯಾರೋ ಅವಳನ್ನು ನೋಡ್ತಿದ್ದಾರೆ ಅಂತ. ಹೆದರಿ ಕಿರುಚಿ ವಸ್ತುಗಳನ್ನು ಬಿಸಾಡಲು ಆರಂಭಿಸ್ತಾಳೆ. ಆದ್ರೆ ಅದು ಜೋನ್ ಆಗಿದ್ದ. ಜಾಂಗ್ ಅವಳಿಗೆ ಹೇಳ್ತಾನೆ, ಇವಳು ನನ್ನ ಸಹೋದರಳಿಯ, ಇವನ ಹೆಸರು ಜೋಹಾನ್. ಇವನು ಮೊದಲು ಇಟಲಿಯಲ್ಲಿದ್ದ, ಈಗ ಏನೋ ಕೆಲಸಕ್ಕೆ ವಾಪಸ್ ಬಂದಿದ್ದಾನೆ. ಇವನಿಗೆ ಬೇರೆ ಯಾರು ಇಲ್ಲ, ಹೀಗಾಗಿ ನನ್ನ ಹತ್ರ ಬಂದಿದ್ದಾನೆ. ಮೀನು ಅವನಿಗೆ ಹೇಳ್ತಾಳೆ, ನಿಂಗೆ ಗೊತ್ತಾ ನಾನು ಯಾರಂತ. ಜೋಹಾನ್ ಹೇಳ್ತಾನೆ, ನಾನು ಇಟಲಿಯಲ್ಲಿದ್ದಾಗ ನ್ಯೂಸ್ ಮೂಲಕ ಕೊರಿಯನ್ ಕಲಿತಿದ್ದೆ. ನ್ಯೂಸ್ ನಲ್ಲಿ ನಾನು ನಿನ್ನ ಹಲವು ಸಲ ನೋಡಿದ್ದೆ. ನೀನು ಆಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ದಿ. ಅವನ ಮಾತು ಕೇಳಿ ಮೀನು ನಗ್ತಾಳೆ. ಬಳಿಕ ಇಬ್ರು ಲೇಟ್ ನೈಟ್ ತನಕ ಡ್ರಿಂಕ್ ಮಾಡ್ತಾರೆ. ಮೀನು ಕುಡಿದು ಏನೇನೋ ಬಕ್ ಬಕ್ ಹೇಳ್ತಾಳೆ. ನಾನು ಒಬ್ಬ ಬಾಡಿ ಗಾರ್ಡ್ ನ ಇಟ್ಟಿದ್ದೇನೆ, ಅವ್ನು ನನ್ನ ಹಣ ತಗೊಂಡು ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿದ್ದಾನೆ. ಅಷ್ಟು ಹೇಳುತ್ತಾ ಅವಳು ವಾನ್ ಹೆಸರು ಜೋರಾಗಿ ಕೂಗಲಾರಂಭಿಸ್ತಾಳೆ. ಅವಳು ಬೀಳ್ತಾಳೆ ಅನ್ನುವಾಗ ವಾನ್ ಅಲ್ಲಿಗೆ ಬಂದು ಅವಳನ್ನು ಹಿಡಿತಾನೆ. ಹಾಗೆ ಜೋಹನ್ ನ ನೋಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದರ ನಂತರ ಜಾಂಗ್ ಮೀನೋನ ಅವಳ ರೂಮ್ ಅಲ್ಲಿ ಮಲಗಿಸ್ತಾರೆ. ಜೋಹಾನ್ ಅವರ ಹತ್ರ ವಾನ್ ಬಗ್ಗೆ ಆ ಬ್ಲಾಕ್ ಸೂಟ್ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವನು ವಾನ್ ಅನ್ನುತ್ತಾ ಜಾಂಗ್ ಉತ್ತರಿಸ್ತಾನೆ. ನಂತರ ಜೋಹಾನ್ ಹೋಗಿ ಹೇಳ್ತಾನೆ, ನಾನು ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ನಿನ್ನ ಆದಷ್ಟು ಬೇಗ ಮೀಟ್ ಆಗ್ತೇನಂತ. ವಾನ್ ಅವನ ಮಾತು ಇಗ್ನೋರ್ ಮಾಡಿ ಹೋಗತೊಡಗ್ತಾನೆ. ಜೋಹಾನ್ ಹೇಳ್ತಾನೆ, ಹಾಗಾದ್ರೆ ನಿನ್ನ ಏಜ್ ಎಷ್ಟು? ನಾನ್ ನಿನ್ನ ಏನಂತ ಕರಿಬೇಕು, ಅಣ್ಣ ಅಥವಾ ಅಂಕಲ್ ಅಥವಾ ಅಜ್ಜ? ವಾನ್ ಸುಮ್ಮನೆ ಇರ್ತಾನೆ. ಜೋಹಾನ್ ಮತ್ತೆ ಹೇಳ್ತಾನೆ, ನಂಗೆ ಗೊತ್ತು ನೀನು ಅರ್ಧ ಡಿಮೋನ್, ನೀನು ಮನುಷ್ಯ ಆಗಲು ಎಷ್ಟೇ ಪ್ರಯತ್ನ ಮಾಡು, ನೀನು ಲಸ್ಟ್ ಡಿಮೋನ್ ಆಗೇ ಇರ್ತಿ. ವಾನ್ ಈಗ ಹೇಳ್ತಾನೆ, ನೀವೆಲ್ಲ ಮನುಷ್ಯರು ಎಲ್ಲವನ್ನು ತಿಳಿಯಲು ಬಯಸ್ತೀರಿ, ಯಾವ್ದು ತಿಳಿಯಲು ಆಗಲ್ಲ, ಅದಕ್ಕೆ ಹೆದರ್ತೀರಿ. ನನ್ನ ತಿಳಿಯುವ ಪ್ರಯತ್ನ ಮಾಡಬೇಡಿ ಅಂತ ಅಲ್ಲಿಂದ ಹೋಗ್ತಾನೆ. ಮರುದಿನ ಮುಂಜಾನೆ ಮೀನು ರೂಮ್ ನಿಂದ ಹೊರಗೆ ಬಂದಾಗ ಜೋಹಾನ್ ನೋಡ್ತಾಳೆ. ಅವನು ಪ್ರೀಸ್ಟ್ ಗೆಟಪ್ ನಲ್ಲಿ ಪ್ರೇ ಮಾಡ್ತಿದ್ದ. ಮೀನೋಗೆ ಈಗ ಗೊತ್ತಾಗುತ್ತೆ ಜೋಹಾನ್ ಅಸ್ಲಿಗೆ ಒಬ್ಬ ಪ್ರೀಸ್ಟ್ ಅನ್ನೋದು. ಮೀನು ಸ್ಕೂಲ್ ಗೆ ಹೋಗಲು ಹೊರಟಾಗ ವಾನ್ ಎಲ್ಲೂ ಅವಳಿಗೆ ಕಾಣಿಸಲ್ಲ. ಅವಳು ಯೋಚಿಸ್ತಾಳೆ, ಇವನು ಮತ್ತೆ ಎಲ್ಲಿಗೆ ಹೋದ? ಹಾಗೆ ಅವಳು ಕಾರಲ್ಲಿ ಕುಳಿತಾಗ ನೋಡ್ತಾಳೆ ವಾನ್ ಮೊದಲೇ ಕಾರಲ್ಲಿ ಕುಳಿತಿದ್ದ. ಜೋಹಾನ್ ಕೂಡ ಬರ್ತಾನೆ. ನಾನ್ ನಿಮ್ಮೊಟ್ಟಿಗೆ ಬರ್ತೇನೆ, ಇಲ್ಲಿಂದ್ರೆ ಒಬ್ಬನಿಗೆ ಬೋರ್ ಆಗ್ತದೆ ಅಂತ. ಸ್ವಲ್ಪ ದೂರವಷ್ಟೇ ಹೋಗ್ತಿರುವಾಗ ವಾನ್ಗೆ ಏನೋ ಫೀಲ್ ಆಗುತ್ತೆ. ಅವನು ಕಾರ್ ನಿಲ್ಲಿಸಲು ಹೇಳಿ ಏನೂ ಹೇಳದೆ ನೇರವಾಗಿ ಕಾಡಿನ ಒಳಗೆ ಹೋಗ್ತಾನೆ. ಮೀನು ಟೆನ್ಷನ್ ಆದಾಗ ಜೋಹಾನ್ ಹೇಳ್ತಾನೆ, ಟೆನ್ಷನ್ ಆಗ್ಬೇಡ, ನಾನ್ ನಿನ್ನ ಬಾಡಿ ಗಾರ್ಡ್ ಆಗ್ತೇನೆ. ಮೀನು ಅವನ ಮಾತು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇಬ್ರು ಸ್ಕೂಲ್ ತನಕ ತಲುಪ್ತಾರೆ ಅನ್ನುವಾಗ ಬುಯೋಜಿ ಬರ್ತಾಳೆ. ಮೀನು ಗಕ್ಕನೆ ಬ್ರೇಕ್ ಹಾಕ್ತಿದ್ದ ಹಾಗೆ ಹುಡುಗಿ ಅಲ್ಲೇ ಬೀಳ್ತಾಳೆ. ಬುಯೋಜಿ ತುಂಬಾನೇ ಹೆದರಿದ್ಲು. ಅವಳು ಹೇಳ್ತಾಳೆ, ಸಿರೋನ್ಗೆ ಏನೋ ಆಗಿದೆ. ಮತ್ತೆ ಹೇಳ್ತಾಳೆ, ನಾನು ಸಿರೋನ್ಗೆ ಬೆಂಜೋಲ್ ಹತ್ರ ಹೋಗಿ ಪ್ರೇ ಮಾಡಲು ಹೇಳಿದ್ದೆ. ಮೀನು ಕೇಳ್ತಾಳೆ, ಬೆಂಜೋಲ್ ಯಾರು? ಅವಳು ಹೇಳ್ತಾಳೆ, ಬೆಂಜೋಲ್ ಒಂದು ಸ್ಪಿರಿಟ್, ಒಂದು ಆತ್ಮ, ಜನರ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಬಳಿಕ ಬುಯೋಜಿ ಮೀನೋನ ಸೆರೋನ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಮೀನೋ ಅವಳನ್ನು ಕಳಿಸಿ ಸೆರೋನ್ ಮನೆಯ ಡೋರ್ ಮೇಲೆ ನಾಕ್ ಮಾಡ್ತಾಳೆ. ಆಗ ಸೆರೋನ್ ನ ಮಾಮ್ ಡೋರ್ ಓಪನ್ ಮಾಡ್ತಾಳೆ. ಅತ್ತ ವಾನ್ ಆ ಮರದ ತನಕ ಬಂದಿದ್ದ. ಅಲ್ಲಿ ಒಂದು ಆಳವಾದ ಕಂದಕವಿತ್ತು. ಅದರಿಂದ ವಿಚಿತ್ರ ಕ್ರಿಯೇಚರ್ ಗಳು ಹೊರಗೆ ಬರ್ತಿದ್ವು. ವಾನ್ ಕೈಯಲ್ಲಿ ಇದ್ದ ಚಾಕು ವೈಬ್ರೇಟ್ ಆಗ್ತಿತ್ತು. ಅವನಿಗೆ ಯಾವುದೋ ಆತ್ಮ ಇರುವಂತೆ ಸನ್ನೆ ಮಾಡ್ತಿತ್ತು. ಇತ್ತ ಮೀನೋ ಸೆರೋನ್ ನ ಮಾಮ್ಗೆ ಹೇಳ್ತಾಳೆ, ನಾನು ಸೆರೋನ್ ನ ಟೀಚರ್, ಸೆರೋನ್ ನ ಮೀಟ್ ಆಗಲು ಬಂದಿದ್ದೇನೆ. ಸೆರೋನ್ ಮಾಮ್ ತುಂಬಾನೇ ಚಿಂತೆಯಲ್ಲಿದ್ಲು. ಹೇಳ್ತಾಳೆ, ನಂಗೆ ಗೊತ್ತಾಗ್ತಿಲ್ಲ ಸಿರೋನ್ಗೆ ಏನಾಗಿದೆ ಅನ್ನೋದು. ದಿನವಿಡೀ ಅವಳ ರೂಮ್ ನಲ್ಲಿ ಇರ್ತಾಳೆ, ಹೊರಗೆ ಬರೋದೇ ಇಲ್ಲ. ಮೀನು ಮತ್ತು ಜೋಹಾನ್ ಸೆರೋನ್ ನ ರೂಮ್ ನತ್ತ ಹೋಗ್ತಾರೆ. ಮೀನು ಹೆದರ್ತಾ ಹೋಗ್ತಾಳೆ. ಇಬ್ಬರಿಗೂ ಆಗ ಸೆರೋನ್ ನ ಚೀರಾಟ ಕೇಳಿಸುತ್ತೆ. ಇಬ್ರು ಒಳಗೆ ಹೋಗಿ ಸೆರೋನ್ ನ ನೋಡ್ತಾರೆ. ಅವಳು ನಗಲು ಶುರು ಮಾಡ್ತಾಳೆ.
ಮಾಡ್ತಾಳೆ, ವಿಚಿತ್ರವಾಗಿ ವರ್ತಿಸ್ತಾಳೆ. ಜೋಹಾನ್ಗೆ ಅರ್ಥವಾಗುತ್ತೆ ಅವಳು ಪೊಸೆಸ್ಡ್ ಸ್ಪಿರಿಟ್ ಅಂದ್ರೆ ಆತ್ಮ ಓಡಿಸಲು ತಯಾರಿ ಮಾಡಲು ಆರಂಭಿಸ್ತಾನೆ. ಇಬ್ರು ಈಗ ಅವಳ ಕೈ ಕಾಲು ಕಟ್ಟಿ ಹಾಕ್ತಾರೆ. ಜೋಹಾನ್ ಅವಳ ಮೇಲೆ ಕ್ರಾಸ್ ಇಡ್ತಾನೆ, ಅದು ಬೆಂಕಿಯಿಂದ ಉರಿಯತೊಡಗುತ್ತೆ. ಅವನು ತನ್ನ ಪ್ರೇಯರ್ ಹೇಳತೊಡಗ್ತಾನೆ. ಸೆರೋನ್ ಜೋರಾಗಿ ಕಿರುಚಿ ಕುಳಿತು ನಗಾಡ್ತಾಳೆ. ಕ್ಯಾಂಡಲ್ ಹಾರಿ ಹೋಗಿ ರೂಮ್ ನಲ್ಲಿ ಏನೋ ಆಗತೊಡಗುತ್ತೆ. ಅವರು ಈಗ ಕಾಡಿನ ನಡುವೆ ಇದ್ದಂತೆ ಭಾಸವಾಗುತ್ತೆ. ಅತ್ತ ವಾನ್ ಕೂಡ ಕಾಡಲ್ಲಿದ್ದ. ಅವನ ಹಿಂದೆ ಯಾರೋ ಬಂದು ಅವನ ಹೆಸರು ಹೇಳ್ತಾರೆ. ವಾನ್ ಹಿಂದೆ ತಿರುಗಿ ನೋಡ್ತಾನೆ. ಮುಂದೇನಾಯ್ತು ಅನ್ನೋದು ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ.